ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಪ್ರೀತಿಯ ದೇವರ ಜನರೇ, ನಿಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಳ್ಳೆಯವನು. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕೀರ್ತನೆ 34:18 ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲಗಳಿಂದ ಅವನನ್ನು ಬಿಡಿಸುವನು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಹೇಳುತ್ತದೆ. ಹಲ್ಲೆಲೂಯ. ನೀತಿವಂತನಿಗೆ ಕಷ್ಟ ಬರಬಹುದು. ಹಲ್ಲೆಲೂಯ. ಹಾಗೇನಿಲ್ಲ, ಇವನು ಒಳ್ಳೆಯವನು, ಇವನೆಲ್ಲವನ್ನೂ ಒಳ್ಳೆಯದನ್ನೇ ಮಾಡುತ್ತಾನೆ, ಆದರೆ ಇವನಿಗೆ ಯಾಕೆ ಈ ಕಷ್ಟ ಎಂದು ಹೇಳಬಹುದು ಜನರು. ಹಲ್ಲೆಲೂಯ. ಕಷ್ಟಗಳನ್ನು ಸೈತಾನ್ ತರುತ್ತದೆ, ಅವಮಾನಗಳನ್ನು ಸೈತಾನ ತರುತ್ತದೆ. ಹಲ್ಲೆಲೂಯ. ಆದರೆ ಇಲ್ಲಿ ದೇವರ ವಾಕ್ಯ ಏನು ಹೇಳುತ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲಗಳಿಂದ ಬಿಡಿಸುವನು ಎಂಬುದಾಗಿ ಹೇಳುತ್ತದೆ. ಒಂದು ವೇಳೆ ಯೆಹೋವನು ನಮ್ಮನ್ನು ಬಿಡುಗಡೆ ಮಾಡಿದರೆ ಆ ಯಾವ ಕಷ್ಟಗಳನ್ನು ನಮ್ಮನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವಾಗಲೂ ಯೇಸು ಕ್ರಿಸ್ತನನ್ನ ಮೇಲೆ ನಂಬಿಕೆ ಇಡಬೇಕು. ಆತನ ಮೇಲೆ ನಂಬಿಕೆ ಇಟ್ಟು ನಾವು ನಡೆಯುವಾಗ ನಮಗೆ ಯಾವ ಕಷ್ಟಗಳನ್ನು ಉಂಟಾದರೂ ಸರಿ, ಆದರೆ ಅವೆಲ್ಲ ಕಷ್ಟಗಳಿಂದ ದೇವರು ನಮ್ಮನ್ನು ಬಿಡಿಸುತ್ತಾನೆ. ಹಲ್ಲೆಲೂಯ. ಕೆಲವೊಂದು ಸಾರಿ ನಾವು ಒಳ್ಳೇದು ಮಾಡೋಕ್ಕೆ ಹೋದರೂ ಅವಮಾನವಾಗುತ್ತದೆ, ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವೆಲ್ಲಗಳಿಂದ ನಾನು ನಿನ್ನನ್ನು ಬಿಡುಗಡೆ ಮಾಡುವೆನೆಂಬುದಾಗಿ. ಹಲ್ಲೆಲೂಯ. ನಾನು ಒಳ್ಳೆಯದನ್ನು ಮಾಡೋದಕ್ಕೆ ಹೋದರೆ ನನಗೆ ಕೆಟ್ಟದಾಯಿತು ಎಂಬುದಾಗಿ ನಾನು ಚಿಂತೆ ಮಾಡಬಾರದು. ಯಾಕಂದರೆ ದೇವರು ಹೇಳಿದ್ದಾರೆ, ನೀನು ಯಾವ ಸ್ಥಳದಲ್ಲಿ ನೀನು ತಗ್ಗಿಸಿಕೊಂಡಿದೆಯೋ, ಯಾವ ಸ್ಥಳದಲ್ಲಿ ನಿನ್ನ ತಲೆಯನ್ನು ತಗ್ಗಿಸಲ್ಪಟ್ಟಿದೆಯೋ ಆ ಸ್ಥಳದಲ್ಲಿ ನಾನು ನಿನ್ನನ್ನು ಎತ್ತುವೆನೆಂಬುದಾಗಿ. ಹಲ್ಲೆಲೂಯ. ದೇವರು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ. ನೀವು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ದೇವರು ನಿಮ್ಮನ್ನು ಅಧಿಕ ಬಹುಮಾನ ಕೊಟ್ಟು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಅನೇಕ ಜನಗಳ ಮುಂದೆ ನೀವು ತಲೆ ಎತ್ತಿ ನಡೆಯುವಂತೆ ದೇವರ ಕೃಪೆ ಕೊಡುತ್ತಾನೆ. ಹಲ್ಲೆಲೂಯ. ದೇವರ ಪರಿಶುದ್ಧನು. ಹಲ್ಲೆಲೂಯ. ಆತನು ಪರಿಶುದ್ಧನು. ನೋಡಿ, ಯಾರನ್ನು ಅವನಿಗೂ ಸಹ ಅಧಿಕಾರವಿತ್ತು, ಅವನು ಸಹ ಅವ್ರ ಮೇಲೆ ಅಧಿಕಾರವಿತ್ತು, ಆದರೂ ಸಹ ಅವನಿಗೆ ಗೊತ್ತುಂಟು ಈ ಪ್ರಾಣವನ್ನು ಉಳಿಸುವುದಕ್ಕೆ ಒಬ್ಬನಿದ್ದಾನೆ, ಈ ನನ್ನ ಮಗಳ ಕಾಯಿಲೆದಿಂದ ಬಿಡುಗಡೆ ಕೊಡುವುದಕ್ಕಾಗಿ ಒಬ್ಬನಿದ್ದಾನೆ, ಆತನ ಹೆಸರು ಯೇಸು ಇದೆ ಎಂಬುದಾಗಿ ಆ ಯೇಸುವಿನ ಬಳಿಗೆ ಆತನು ಬಂದಿದ್ದನು. ಹಲ್ಲೆಲೂಯ. ಅವನು ಅಲ್ಲೇ ಕೂತುಕೊಳ್ಳಲಿಲ್ಲ, ನನ್ನಲ್ಲೇ ಇಷ್ಟೊಂದು ಅಧಿಕಾರ ಉಂಟು, ನಾನೇ ಹಾಕಿ ಇನ್ನೊಬ್ಬರನ್ನು ಕೈ ಚಾಚಬೇಕೆಂದು ಹೇಳಲಿಲ್ಲ. ಹಲ್ಲೆಲೂಯ. ನಾವು ಈ ಭೂಮಿ ಮೇಲೆ ಎಷ್ಟೇ ಅಧಿಕಾರ ಉಳ್ಳವರಾಗಿದ್ದರೂ ನಾವು ಕ್ರಿಸ್ತನಕ್ಕಿಂತ ಚಿಕ್ಕವರು. ಕ್ರಿಸ್ತನಲ್ಲಿ ಜೀವ ಕೊಡುವ ಅಧಿಕಾರ ಉಂಟು. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ನಾವು ಸತ್ತರೂ ಬದುಕುತ್ತೇವೆ. ಹಲ್ಲೆಲೂಯ. ನಾವು ಎಷ್ಟೇ ಅವಮಾನಕ್ಕೆ ಒಳಗಾಗಿದ್ರೂ ಮತ್ತೆ ಗೌರವವಾದ ಪಾತ್ರೆಯನ್ನು ಮಾಡುವುದಕ್ಕಾಗಿ ಯೇಸುವಿನಿಂದ ಸಾಧ್ಯವಾಗುತ್ತದೆ. ಹಲ್ಲೆಲೂಯ. ನಾವು ಎಷ್ಟೇ ಸಾಲದ ಬಾಧೆಯಲ್ಲಿ ಸಾಲದಿಂದ ತುಂಬಿದ್ರೂ ಸಹ ಈ ಸಾಲವೆಲ್ಲ ತೀರಿಸುವುದಕ್ಕಾಗಿ ಯೇಸು ಸಹಾಯ ಮಾಡುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ಸಹಾಯ ಮಾಡುತ್ತಾರೆ. ಯೇಸು ಕ್ರಿಸ್ತನು ದುಡಿಯೋದಕ್ಕಾಗಿ ಬಲ ಕೊಡುತ್ತಾರೆ. ಯೇಸು ಕ್ರಿಸ್ತನು ನಮಗೆ ಆ ಸಾಲ ತೀರಿಸುವಂಥ ಸಾಮರ್ಥ್ಯ ಕೊಡುತ್ತಾರೆ. ಹಲ್ಲೆಲೂಯ. ನಮ್ಮ ಕೈಗಳನ್ನು ಆಶೀರ್ವಾದ ಮಾಡುತ್ತಾರೆ.
ಬರೀ ನಾವು ಸಾಲ ತೀರಿಸುವುದಿಲ್ಲ, ಅನೇಕರಿಗೆ ಸಾಲಗಳನ್ನು ಕೊಡುವಂತೆ ನಮ್ಮ ಕರಗಳನ್ನು ದೇವರ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವಾಗಲೂ ಆತನ ಒಬ್ಬನನ್ನೇ ಆರಾಧಿಸಬೇಕು. ನಾವು ಯಾವಾಗಲೂ ಆತನ ಮೇಲೆ ನಂಬಿಕೆ ಇಡಬೇಕು. ಲೋಕದವನಲ್ಲಿ ನಂಬಿಕೆ ಇಡುವುದಕ್ಕಿಂತಲೂ ನೀವು ದೇವರ ನಾಮದಲ್ಲಿ ನಂಬಿಕೆ ಇಡಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆ ಇಡಬೇಕು. ನಾವು ಯಾವ ಕೆಲಸಗಳನ್ನು ಮಾಡ್ತಾ ಇದ್ದರೂ ಸಹ ಆ ಕೆಲಸಕ್ಕಾಗಿ ಪ್ರತಿದಿನ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನೇ ನನ್ನನ್ನು ಬಲಪಡಿಸು ಎಂದು ಕೇಳಬೇಕು. ಆ ಕೆಲಸ ಮಾಡುವುದಕ್ಕಾಗಿ ಜ್ಞಾನ ಕೊಡು ಎಂಬುದಾಗಿ ಕೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮ ಸಂಗಡಿದ್ದಾನೆ. ಹಲ್ಲೆಲೂಯಾ. ನಾವು ಯೇಸುವನ್ನು ಆರಾಧಿಸುವ ಮಕ್ಕಳಾಗಿರಬೇಕು. ನಮ್ಮ ಪಿತೃಗಳಾದ ಅಬ್ರಹಾಮನನು ಇಸಾಕನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಪ್ರಯಾದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ನೀವ್ಯಾರೂ ಬಡವರಲ್ಲ, ನೀವ್ಯಾರೂ ಸಾಲದಲ್ಲಿರುವಂಥ ಮಕ್ಕಳಲ್ಲ, ನೀವ್ಯಾರೂ ರೋಗದಲ್ಲಿರುವಂಥ ಮಕ್ಕಳಲ್ಲ. ನಿಮ್ಮೆಲ್ಲರಿಗೆ ದೇವರು ಬಿಡುಗಡೆ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಜಸ್ಟು ಆತನ ಮೇಲೆ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಆತನನ್ನು ನಮ್ಮ ಹೃದಯದೊಳಗೆ ಸ್ಥಳ ಕೊಡಬೇಕು. ಪ್ರೈಸ್ ದ ಲಾರ್ಡ್. ನಮ್ಮ ಹೃದಯದೊಳಗೆ ಸ್ಥಳ ದೇವರಿಗೆ ಕೊಡಬೇಕು. ಹಲ್ಲೆಲೂಯಾ. ಯಾವಾಗ ನಾವು ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಾಗೆ ಸ್ಥಳ ಕೊಡುತ್ತೇವೋ, ನಮ್ಮೊಳಗಿರುವಂಥ ಎಲ್ಲ ಪಾಪದ ಆತ್ಮವಾಗಲಿ, ಸಾಲದ ಸಮಸ್ಯೆಗಳನ್ನಾಗಲಿ, ರೋಗದ ಆತ್ಮಗಳಾಗಲಿ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತವೆ. ಯೇಸು ಯಾವ ಮನೆಯಲ್ಲಿ ಇರುತ್ತಾನೋ ಆ ಮನೆಯಲ್ಲಿ ಸಮಾಧಾನ ಇರುತ್ತದೆ, ಸಂತೋಷ ಇರುತ್ತದೆ, ಆನಂದವಿರುತ್ತದೆ. ರೋಗ ಇಲ್ಲದ ಮನೆ ಆರೋಗ್ಯವಾಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರೋಗ ಬಂದು ನನ್ನ ಮನೆಯಲ್ಲಿ ಕೂತುಕೊಂಡು ಸಹ ಪ್ರತಿದಿನ ಹೇಳಬೇಕು, ಯೇಸುವಿನ ನಾಮದಲ್ಲಿ ಈ ರೋಗ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಎಂದು ಹೇಳಬೇಕು. ಹಲ್ಲೆಲೂಯಾ. ಅದು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತದೆ. ಯೇಸು ಒಳ್ಳೆಯವರು. ಹಲ್ಲೆಲೂಯಾ. ಯೇಸು ನಮ್ಮನ್ನು ಸೃಷ್ಟಿ ಮಾಡಿರುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆತನು ಬರೀ ದೇವರಲ್ಲ, ನಮಗೂ ತಂದೆ ಸಹ ಆಗಿದ್ದಾನೆ. ನಮ್ಮನ್ನು ಕರುಣಿಸುವ ದೇವರಾಗಿದ್ದಾನೆ, ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ, ನಮ್ಮ ಮಧ್ಯದಲ್ಲಿ ವಾಸಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಇಷ್ಟಾಂತರಗಳನ್ನು ನೆರವೇರಿಸುವಂಥ ದೇವರು ಆತನು ಆಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾವು ಮುಂಜಾನೆ ಎದ್ದು ಮೊಳಕಾಲೂರಿಕೊಂಡು ದೇವರನ್ನು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ದೇವರ ಆತ್ಮನೇ, ನನಗೆ ನಿನ್ನ ಆತ್ಮದಿಂದ ತುಂಬು, ನಿನ್ನ ಬಲದಿಂದ ತುಂಬು, ವಾಕ್ಯ ಓದೋದಕ್ಕಾಗಿ ಕೃಪೆ ಕೊಡು, ಪ್ರಾರ್ಥನೆ ಮಾಡೋದಕ್ಕಾಗಿ ಸಹಾಯ ಮಾಡೆಂದು ನಾವು ಕೇಳುವವರಾಗಿರಬೇಕು. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾವು ಯೇಸುವಿನ ನಾಮದಲ್ಲಿ ಪ್ರತಿನಿತ್ಯ ನಾವು ಬೇಡುವವರಾಗಿರಬೇಕು. ಹಲ್ಲೆಲೂಯಾ. ಬೇಡಿದರೆ ನಿಮಗೆ ದೊರೆಯುವುದು ಎಂಬುದಾಗಿ ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ. ಪ್ರತಿಯೊಬ್ಬ ಹುಡುಕುವವನಿಗೆ ಸಿಕ್ಕುವನು ಎಂಬುದಾಗಿ ಹೇಳಿದ್ದಾನೆ. ತಟ್ಟುವವನಿಗೆ ತೆರೆಯುವುದು ಎಂಬುದಾಗಿ ಹೇಳಿದೆ. ನಿಮ್ಮ ಆಶೀರ್ವಾದ ನಿಧಿಯನ್ನು, ನಿಮ್ಮ ಆಶೀರ್ವಾದವನ್ನು ನಿಮ್ಮ ಬಾಯಲ್ಲಿ ದೇವರಿಟ್ಟಿದ್ದಾನೆ. ನೀವು ಪ್ರತಿದಿನ ಬೇಡಿಕೊಳ್ಳಬೇಕು. ನೀವು ಬಾಯಿ ತೆರೆದು ಬೇಡುವಾಗಲೇ ಪರಲೋಕದಿಂದ ನಿಮಗೆ ಆಶೀರ್ವಾದಗಳನ್ನು ಉಂಟಾಗುತ್ತವೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಅಗತ್ಯಗಳನ್ನು ಪೂರೈಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೀನು ಅಕ್ಕಪಕ್ಕ ನೋಡಿ ನಿನ್ನ ಬೇಸರಾಗಬೇಡ. ನೀನು ಕರ್ತನಾದ ಯೇಸುವಿನ ದಾರಿಯನ್ನು ನೋಡು. ಯೇಸು ನಿನ್ನ ಹೃದಯದೊಳಗೆ ಬರುತ್ತಾನೆ. ನಿನ್ನ ಹೃದಯದೊಳಗೆ ಬಂದು ನಿನಗೆ ಅನೇಕ ಆಶೀರ್ವಾದಗಳನ್ನು ಈ ವರ್ಷದಲ್ಲಿ ಸಿಗುವುದಕ್ಕಾಗಿ ಕೃಪೆ ಕೊಡುತ್ತಾನೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಯಾವ ಮೇಲಿಗೂ
ನಿನಗೆ ಕಡಿಮೆ ಆಗೋದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಪ್ರಯಾದ ಸಿಂಹಗಳನ್ನು ಹೊಟ್ಟೆಗಿಲ್ಲದರೆ ಹಸಿದವು, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ ಹೇಳಿದೆ. ಹಲ್ಲೆಲೂಯಾ. ಆದರೆ ದೇವರಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಒಂದೂ ಇಲ್ಲ. ಹಲ್ಲೆಲೂಯಾ. ನೀನು ಚಿಂತಿಸಬಹುದು, ಅಯ್ಯೋ ನಂದಿಷ್ಟೇ ಸ್ಯಾಲ್ರಿ, ನನ್ನ ಕುಟುಂಬ ಹೇಗೆ ನಡೆಸಬೇಕು, ಸಾಲ ಹೇಗೆ ಕಟ್ಟಬೇಕೆಂದು. ಅದು ನಿನಗೆ ಚಿಂತೆ ಸೈತಾನ ತರುತ್ತದೆ. ಆ ಸಾಲಕ್ಕೂ ಆ ಕುಟುಂಬಕ್ಕೂ ನೀನು ನೋಡದೆ ಯೆಹೋವನನ್ನು ನೀನು ನೋಡು. ಹಲ್ಲೆಲೂಯಾ. ಯೆಹೋವನು ನಿನ್ನ ಅಗತ್ಯ ಪೂರೈಸುತ್ತಾನೆ. ನಿನ್ನ ಬರುವಂಥ ಸ್ಯಾಲ್ರಿ, ಬರುವಂಥ ಸಂಬಳವನ್ನು ನನ್ನ ಅಗತ್ಯ ಪೂರೈಸುವುದಿಲ್ಲ. ನನ್ನ ಅಗತ್ಯ ಪೂರೈಸುವವನು ಯೆಹೋವನಿದ್ದಾನೆ. ನನ್ನ ಅಗತ್ಯ ಪೂರೈಸುವುದಕ್ಕಾಗಿ ಸರ್ವಶಕ್ತನಾದ ದೇವರಿದ್ದಾನೆ. ಯೋಷೇಫನ ದೇವರಿದ್ದಾನೆ. ಯೋಷೇಫನಿಗೆ ನೋಡ್ರಿ, ಅವನು ಸೆರೆಮನೆಯಲ್ಲಿ ಬಿದ್ದಾಗಲೂ ಸಹ ದೇವರು ಅವನ ಸಂಗಡಲೇ ಇದ್ದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನು ಭಯಪಡಲಿಲ್ಲ. ಯಾವಾಗಲೂ ನಾವು ಬಾಯಿಂದ ಹೇಳಬೇಕು, ದೇವರು ನಮ್ಮ ಮಧ್ಯದಲ್ಲಿದ್ದಾನೆ ಎಂದು ಹೇಳಬೇಕು. ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ ಎಂಬುದಾಗಿ ನಾವು ಬಾಯಿ ತೆರೆದು ಹೇಳುವಾಗ ಆ ದೇವರು ಅನೇಕ ಅದ್ಭುತಗಳನ್ನು ನಿಮ್ಮ ಮಧ್ಯದಲ್ಲಿ ಮಾಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನೇಕ ದೇವತೆಗಳನ್ನು ಸತ್ತು, ಅನೇಕ ರಾಜ್ಯ ಮಹಾರಾಜಗಳನ್ನು ಸತ್ತು ಆ ಕಡೆ ಹೋಗಿದ್ದಾರೆ. ಅವ್ರು ಹಿಂತಿರುಗಿ ಅವರ ಅಡ್ರೆಸ್ ಇಲ್ಲ. ಆದರೆ ನನ್ನ ಯೇಸು ಕ್ರಿಸ್ತನು ಸತ್ತು 3ನೇ ದಿವಸದಿಂದ ಮತ್ತೆ ತಿರುಗಿ ನಮ್ಮ ಮಕ್ಕಳ ಬಳಿಗೆ ಬಂದಿದ್ದಾನೆ. ತನ್ನನ್ನು ನಂಬಿರುವ ಪ್ರತಿಯೊಬ್ಬರನ್ನು ಮೀಟಾಗಿ ಹೋಗಿದ್ದಾನೆ. ತನ್ನನ್ನು ನಂಬಿರುವ ಮಕ್ಕಳ ಬಳಿಗೆ ಬಂದು ಎಲ್ಲರನ್ನೂ ಮಾತಾಡಿ ಹೋಗಿದ್ದಾನೆ. ಹಲ್ಲೆಲೂಯಾ. ಆತನು ಹೋಗುವಾಗ ನನ್ನಲ್ಲಿರುವ ಸಮಾಧಾನವು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಹೇಳಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಜೀವಿಸುವ ದೇವರಾಗಿದ್ದಾನೆ. ಆತನು ಆತ್ಮ ಸ್ವರೂಪನಾಗಿದ್ದಾನೆ. ನಾವು ಆತ್ಮದಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಾಗ ಆ ಆತ್ಮ ಉಳ್ಳುವ ದೇವರು ಸದಾಕಾಲ ನಿನ್ನೊಂದಿಗಿರುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ನಿನ್ನ ಸಂಗಡಿದ್ದಾನೆ. ಭಯಪಡಬೇಡ, ದೇವರು ನಿನ್ನ ಜೊತೆಗಾರನಾಗಿದ್ದಾನೆ. ದೇವರು ಹೇಳಿದ್ದಾನೆ, ನಾನು ನಿನಗೆ ಗುರಾಣಿಯಾಗಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಹಲ್ಲೆಲೂಯಾ. ಆತನು ಒಳ್ಳೆ ಕುರುಬನಾಗಿದ್ದಾನೆ. ನೀವು ಆತನ ಕುರಿಗಳು, ನೀವು ಆತನ ಮಕ್ಕಳು. ನಿಮಗೋಸ್ಕರ ಹಗಲಿರುಳು ಯೇಸು ಕ್ರಿಸ್ತನು ಚಿಂತಿಸುತ್ತಾನೆ. ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವಾದ ಮಾಡಬೇಕು, ನಿಮ್ಮನ್ನು ಮೇಲಕ್ಕೆ ತರಬೇಕು, ನಿಮ್ಮನ್ನು ಅನೇಕರ ಮುಂದೆ ಗೌರವವನ್ನು ತರಬೇಕೆಂದು ಯೇಸು ಚಿಂತಿಸುತ್ತಾನೆ. ಹಲ್ಲೆಲೂಯಾ. ನೀವು ಸಾಧಾರಣವಾದವರು ಅಲ್ಲ, ನೀವು ರಾಜನ ಮಕ್ಕಳು. ಹಲ್ಲೆಲೂಯಾ. ನೀವು ಎಲ್ಲೇ ಹೋಗಿ ನಿಂತರೂ ನೀವು ನಾನು ಬಡವನು, ನಾನು ಚಿಕ್ಕವನು, ನನ್ನಿಂದ ಏನಾಗುತ್ತದೆಂದು ಬಯಸಬೇಡ. ದೇವರು ಹೇಳುತ್ತಾನೆ, ನಿನ್ನನ್ನು ಇಟ್ಟು ಅನೇಕರನ್ನು ದೇವರ ಆಶೀರ್ವಾದ ಮಾಡುತ್ತಾನೆ. ಯಾವ ರೀತಿ ದಾವೀದನನ್ನು ಇಟ್ಟು ಅನೇಕ ರಾಜ್ಯನಾಗಿ ಮಾಡಿದನು. ಅವನು ಕುರಿ ಕೈಯುವ ಮಗನನ್ನು ಅವನು ಮಹಾರಾಜನಾಗಿ ಮಾಡಿದನು. ಹಲ್ಲೆಲೂಯಾ. ಹಾಗೆ ನಿಮ್ಮನ್ನು ಸಹ ದೇವರ ಆಶೀರ್ವಾದ ಮಾಡುತ್ತಾರೆ. ನಿಮ್ಮನ್ನು ಸಹ ದೇವರ ಮೇಲಕ್ಕೆತ್ತುತ್ತಾರೆ. ಭಯಪಡಬೇಡ, ದೇವರು ನಿನ್ನನ್ನು ಆಶೀರ್ವಾದ ಮಾಡಿ ಅನೇಕರಿಗೆ ನೀನು ಆಶೀರ್ವಾದ ನಿಧಿಯಾಗುವಿ. ಅನೇಕರಿಗೆ ನೀನು ಮೂಲೆಗಲ್ಲಾಗಿರುತ್ತಿ. ಯಾಕಂದರೆ ದೇವರ ವಾಕ್ಯ ಹೇಳಿದೆ, ತಳ್ಳಿ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲ ಆಯಿತು ಎಂಬುದಾಗಿ ಹೇಳಿದೆ. ಇದು ಕರ್ತನಿಂದಲೇ ಆಯಿತು ಅಂತ ಹೇಳುತ್ತದೆ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಈ ಹೊತ್ತು ಹೇರಳವಾಗಿ ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ನೀವು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ, ಇನ್ನೂ ಹೆಚ್ಚಾಗಿ ವಾಕ್ಯ ಓದಿರಿ. ಯಾಕಂದರೆ ಜೀವ ಸ್ವರೂಪನಾದ ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ. ಆತನು ನಿಮ್ಮನ್ನು ಆಶೀರ್ವಾದ ಮಾಡಬೇಕೆಂದು ಯೇಸು ನಿಮ್ಮ ಸಂಗಡೇ ನಿಂತುಕೊಂಡಿದ್ದಾರೆ. ಹಲ್ಲೆಲೂಯಾ. ಭಯಪಡಬೇಡಿರಿ, ದೇವರು ನಿಮ್ಮ ಸಂಗಡಿದ್ದಾನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್.